ವೀಕ್ಷಕರೇ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ. ಪ್ರತಿಯೊಬ್ಬ ಸ್ಪರ್ಧಿಯ ಮಾತು ಹೊಸ ಶೈಲಿ, ಹೊಸ ದೃಷ್ಟಿಕೋನ, ಹೊಸ ಉತ್ಸಾಹ. ತೀರ್ಪುಗಾರರ ತೀರ್ಮಾನ, ಮಕ್ಕಳ ಭಾಷಾ ಕೌಶಲ್ಯ, ಅದ್ಭುತ ಪ್ರಸ್ತುತಿಯನ್ನ ನೋಡಿ ಬರೋಣ. ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ. ನಮಸ್ಕಾರ ಎಲ್ಲರಿಗೂ. ನಾನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ವಿಷಯ ನನ್ನ ಕನಸಿನ ಭಾರತ. ನಮ್ಮ ದೇಶ ಭಾರತ. ನಾವೆಲ್ಲ ಭಾರತೀಯರು. ಹಿಂದೆ ಗಳಿಸಿದ ಅನುಭವಗಳ ಆಧಾರದ ಮೇಲೆ ಹುಟ್ಟುವ ನಾಳೆಗಳ ಬಗ್ಗೆ ಮುಂದೆ ನನ್ನ ದೇಶ ಹೀಗೇ ಬೆಳೆಯಬೇಕೆಂದು ಆಶಾವಾದಿಯಾಗಿ ಕನಸು ಕಂಡಿದ್ದೇನೆ. ಕನಸಿಲ್ಲದ ದಾರಿಯಲ್ಲಿ ನಡೆಯುವುದು ಅಸಾಧ್ಯ. ಕನಸು ಮನಸ್ಸಿನ ಪ್ರತಿಬಿಂಬ, ಹೌದು ತಾನೆ? ಮನಸ್ಸಿನಲ್ಲಿ ಧೈರ್ಯ, ಹೃದಯದಲ್ಲಿ ದೇಶಪ್ರೇಮ ಹಾಗೂ ಕಾರ್ಯದಲ್ಲಿ ಶಿಸ್ತು ಇರಲೇಬೇಕು. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಹೇಳಿದಂತೆ, ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ಯಾವ ಕನಸು ನಿದ್ದೆಯನ್ನು ಕೆಡಿಸುತ್ತದೆಯೋ ಅದು ನಿಜವಾದ ಕನಸು. ಸ್ವಾತಂತ್ರ್ಯ ಸಿಕ್ಕ 75 ವರ್ಷಗಳಲ್ಲಿ ಭಾರತ ಸಾಗಿ ಬಂದ ದಾರಿ, ಸಾಧಿಸಬೇಕಾದ ಗುರಿ, ಇವೆರಡನ್ನು ತುಲನೆ ಮಾಡಿದರೆ ನಾವು ಸಾಧಿಸಿದ್ದು ಕೈಯಗಲದಷ್ಟು, ಸಾಧಿಸಬೇಕಾಗಿರುವುದು ಕಡಲಿನಷ್ಟು. ಅಭಿವೃದ್ಧಿಯಲ್ಲಿ ಭಾರತ ವಿಶ್ವಗುರುವಾಗುವುದು ಕೇವಲ ನನ್ನ ಕನಸು ಮಾತ್ರವಾಗದೆ ಪ್ರತಿಯೊಬ್ಬ ಭಾರತೀಯನ ಕನಸಾಗಿರಬೇಕು. ನಾವು ಬದಲಾದರೆ ನಾಡು ತಾನಾಗಿಯೇ ಬದಲಾಗುತ್ತದೆ. ಇನ್ನು ನನ್ನ ಕನಸಿನ ಭಾರತದ ಬಗ್ಗೆ ಹೇಳುವುದಾದರೆ, ನನ್ನ ಕನಸಿನ ಭಾರತದಲ್ಲಿ ವಿದ್ಯಾರ್ಥಿಗಳು ಕೋಮು ಸಾಮರಸ್ಯದಿಂದ ಬಾಳುತ್ತಾರೆ. ಪ್ರತಿಯೊಬ್ಬರಲ್ಲಿಯೂ ಏಕತೆ ಇರುತ್ತದೆ. ವಿದ್ಯೆ ಜ್ಞಾನ ನೀಡುತ್ತದೆ. ಕತ್ತಲಿನಿಂದ ಬೆಳಕಿನೆಡೆಗೆ, ಅವನತಿಯಿಂದ ಉನ್ನತಿಯ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ಯುತ್ತದೆ. ಆದ್ದರಿಂದ ನನ್ನ ಕನಸಿನ ಭಾರತದಲ್ಲಿ ಶಿಕ್ಷಣ ಪ್ರತಿಯೊಬ್ಬ ಪ್ರಜೆಯ ಸ್ವತ್ತಾಗಿರುತ್ತದೆ. ಅಪರಾಧ ಮುಕ್ತ ಭಾರತ ನನ್ನ ಕನಸಿನ ಭಾರತ. ನನ್ನ ಕನಸಿನ ಭಾರತದಲ್ಲಿ ಆರೋಗ್ಯವಂತ ಸಮಾಜ ನಿರ್ಮಾಣವಾಗಬೇಕು. ಹೊಟ್ಟೆಗೆ ಅನ್ನ ನೀಡುವ ರೈತ, ದೇಶ ಕಾಯುವ ಸೈನಿಕ, ಇವರಿಬ್ಬರು ನಮ್ಮ ದೇಶದ 2 ಕಣ್ಣುಗಳಿದ್ದಂತೆ. ರೈತ ಕಣ್ಣೀರಿಟ್ಟರೆ ಇಡೀ ದೇಶದಲ್ಲಿ ಹಸಿವು ತಾಂಡವವಾಡುತ್ತದೆ. ಸೈನಿಕನನ್ನು ನಿರ್ಲಕ್ಷಿಸಿದರೆ ನಮ್ಮ ದೇಶ ಮತ್ತೆ ಗುಲಾಮಗಿರಿಗೆ ಒಳಗಾಗುತ್ತದೆ. ಇವರಿಬ್ಬರ ಯೋಗಕ್ಷೇಮಕ್ಕೆ ಎಂದೂ ಧಕ್ಕೆ ಬಾರದಿರುವುದು ನನ್ನ ಕನಸಿನ ಭಾರತದಲ್ಲಿ. ನನ್ನ ಕನಸಿನ ಭಾರತದಲ್ಲಿ ಹಾಗಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣವಾಗಬೇಕು. ಸಮಾನತೆ, ಭ್ರಾತೃತ್ವವೇ ನನ್ನ ಕನಸಿನ ಭಾರತ. ಒಟ್ಟಿನಲ್ಲಿ ಹೇಳುವುದಾದರೆ, ಅನಾರೋಗ್ಯ, ಬಡತನ, ಭ್ರಷ್ಟಾಚಾರ, ಅಸುರಕ್ಷತೆ, ಅನಕ್ಷರತೆ ಮುಕ್ತ ಸಮಾಜ ನನ್ನ ಕನಸಿನ ಭಾರತ. ಬೇರೆ ಬೇರೆ ಜಾತಿ, ಮತ, ಧರ್ಮಗಳಿದ್ದರೂ ನಾವೆಲ್ಲರೂ ಒಂದೇ ಎಂಬ ಏಕತೆಯು ನನ್ನ ಕನಸಿನ ಭಾರತದಲ್ಲಿದೆ. ಭಾರತವು ವಿಶ್ವಗುರುವಾಗುವುದು ಖಂಡಿತ. ತಾಯಿ ಭಾರತಿ ಮತ್ತೆ ಆ ವೈಭವದ ಸಿಂಹಾಸನವನ್ನು ಏರಿ ನಿಲ್ಲುವುದು ಖಾತ್ರಿ. ಶಕ್ತಿ ಸಮೃದ್ಧಂ ಯುಕ್ತಿ ಸಮೃದ್ಧಂ ಶಕ್ತಿ ಯುಕ್ತಿ ಸಮೃದ್ಧಂ ಭವತು ಭಾರತಂ. ಬನ್ನಿ ಮಿತ್ರರೇ, ಭವ್ಯ ಭಾರತದ ಕನಸನ್ನು ನನಸಾಗಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಸಾನ್ವಿ, ಇನ್ನೊಂದು ಸಾನ್ವಿ, ಕಂಡುಬಟ್ಟೆ ಸಾನ್ವಿಗಳ ಸುರಿಮಳೆ. ಸೊ ನಿಮ್ಮ ಮಾತಿನಲ್ಲಿ ಸಂಸ್ಕೃತ ಹೇಳಿದ್ರಿ, ನಾಣ್ಣುಡಿ ಹೇಳಿದ್ರಿ, ಗಾದೆ ಹೇಳಿದ್ರಿ, ಕೆಲವು ಅಂಕೆ ಸಂಖ್ಯೆಗಳನ್ನು ಹಾಕಿದರೆ, ಸಮ್ ನಂಬರ್ಸ್, ಓಕೆ, ಅದು ಹಾಕಿದರೆ ಆ ಶತಮಾನದಲ್ಲಿ ಈ ಶತಮಾನದಲ್ಲಿ ಹೀಗೆ ಹೇಳಿದರೆ, ಸ್ಪೀಚ್ನಲ್ಲಿ ಯಾವಾಗಲೂ ಗಾದೆ ಮಾತು ಬರಬೇಕು, ಬೇರೆ ಭಾಷೆಯ ಪ್ರಯೋಗ. ನಾವು ಸಂಸ್ಕೃತದಲ್ಲಿ ಒಂದು ಮಾತಿದೆ ಅಂತ ಹೇಳ್ತೇವೆ, ಮಲಯಾಳಂನಲ್ಲಿದೆ, ತಮಿಳ್ನಲ್ಲಿದೆ ಅಂತೇಳಿ ನಾವು ಹೇಳಿದರೆ ಆ ಭಾಷೆಯನ್ನು ಕಲಿತೇವೆ. ನನ್ನ ಪ್ರಕಾರ ನೀವು ಭಾಳ ಚೆನ್ನಾಗಿ ಮಾತನಾಡಿದ್ದೀರಿ. ನಿಮ್ಮ ಪ್ರಕಾರ ವಿಶ್ವಗುರು ಅಂದರೆ ಏನು ಸರ್? ಇಡೀ ವಿಶ್ವದಲ್ಲಿಯೇ ಭಾರತ ಒಂದು ಮಾದರಿಯಾಗಿ ನಿಲ್ಲೋದು ಸರ್. ಯಾವುದಕ್ಕೆ ಸರ್? ಎಲ್ಲ ವಿಷಯದಲ್ಲೂ ಸರ್, ತಂತ್ರಜ್ಞಾನದಲ್ಲಾಗಿರ್ಬೋದು ಸರ್. ಓಕೆ, ತುಂಬಾ ಕೊಟೇಶನ್ಸ್ಗಳನ್ನು ಯೂಸ್ ಮಾಡಿದ್ರಿ. ಸಂಸ್ಕೃತ ಒಂದು 2-3 ಯೂಸ್ ಮಾಡಿದ್ರಲ್ಲ? ಸೊ 3 ಯೂಸ್ ಮಾಡಿದ್ರಿ ನಿಮ್ಮ 3 ಮಿನಿಟ್ಸ್ನ ಸ್ಪೀಚಲ್ಲಿ. ಬಟ್ ನನಗೆ ಎಲ್ಲ ಟೈಮಲ್ಲಿ ನಾವು ಅಂದರೆ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಸ್ಪೀಚ್ ಮಾಡುವಾಗ ಸಂಸ್ಕೃತ ಹಾಕಿದರೆ ನಮಗೇನೋ ಸ್ಟಫ್ಸ್ ಗೊತ್ತುಂಟು ಅಂತ ತೋರಿಸ್ಲಿಕ್ಕೆ ಹಾಕಿದಾಗಿರ್ತದೆ. ಬಟ್ ಕೆಲವು ಸಲ ಅದು ರಿಲೆವೆಂಟ್ ಆಗೋದಿಲ್ಲ. ನೀವು ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಒಂದು ಫಸ್ಟ್ ಇದು ಹೇಳಿದ್ರಲ್ಲ, ಅದು ಏನದು ಸರ್? ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಓಕೆ, ಅದನ್ನ ನೀವು ಕನೆಕ್ಟ್ ಮಾಡಲಿಲ್ಲ. ನೀವು ಸಂಸ್ಕೃತದಲ್ಲಿ ಹೇಳಿದ್ರಿ, ಅದು ರಾಮಾಯಣದ ರಾಮ ಹೇಳುವಂಥದ್ದು, ಹನುಮಂತ ಕೇಳುದು, ರಾಮ ಇದು ಮಾಡುವಂಥದ್ದು. ಸೊ ರಾಮಾಯಣದಲ್ಲಿ ಬರುವಂಥದ್ದು. ಸೊ ಅದನ್ನ ನೀವು ಅಲ್ಲಿ ಹೇಳಿದ್ರಿ. ಹೇಳಿದ ನಂತರ ಅದನ್ನ ಕನೆಕ್ಟ್ ಮಾಡಲಿಲ್ಲ. ಸಂಸ್ಕೃತ ಗೊತ್ತಿಲ್ಲದವ್ರು ಏನು ಮಾಡೋದು ಅನ್ನೋ ಒಂದು ಟ್ರಬಲ್ ಸ್ಟಾರ್ಟ್ ಆಗ್ತದೆ ಅಲ್ಲಿ.
ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸರ್ ಅದು ಫಸ್ಟಿಗೆ ನಾನು ಅದ್ರದ್ದು ಡೆಫಿನೇಷನ್ ಎಲ್ಲ ಹೇಳಿದೆ ಸರ್, ಮತ್ತೆ ಟೈಮ್ 3 ಮಿನಿಟ್ಸ್ಗೆ ನನಗೆ ಅದು ಮ್ಯಾಚ್ ಆಗಿಲ್ಲ ಸರ್. ಹಾಗಾದ್ರೆ ಅದು ಬೇಡ ಇತ್ತು ಅಲ್ಲಿ, ಅಂದ್ರೆ ನಿಮ್ಗೆ ಅದರ ಫುಲ್ ಜಸ್ಟಿಫಿಕೇಶನ್ ಕೊಡ್ಲಿಕ್ಕೆ ಆಗದಿದ್ರೆ ಅದನ್ನ ಸ್ವಲ್ಪ ತೆಗೆಯುವಂಥದ್ದು, ಅದನ್ನ ತೆಗೆದು ಅಥವಾ ಬೇರೆ ಏನೋ ಹಾಕುವಂಥದ್ದು, ಅದು ಕನ್ನಡದಲ್ಲಿ ಅದನ್ನು ಹೇಳುವಂಥದ್ದು, ಇಟ್ ವುಡ್ ಬಿ ಮೋರ್ ನೈಸ್. ಓಕೆ, ಉಳಿದೆಲ್ಲ ಬಿಟ್ಟು ನಿಮ್ದು ತುಂಬಾ ಚಂದ ಇದೆ, ನಿಮ್ಮ ಪ್ರೆಸೆಂಟೇಷನ್ ಎಲ್ಲವೂ ಕೂಡ ತುಂಬಾ ಚಂದ. ನಾವು ಈಗ ಸದ್ಯಕ್ಕೆ ನಿಮ್ಮನ್ನು ವೈಟಿಂಗ್ ಅಲ್ಲಿ ಇಡ್ತೇವೆ, ಸಂಜೆ ನಾವು ತಿಳಿಸ್ತೇವೆ ಎಲ್ಲ ಪಾರ್ಟಿಸಿಪೆಂಟ್ ಆದರೂ ಕೂಡ ತಿಳಿಸ್ತೇವೆ. ಆಲ್ ದಿ ಬೆಸ್ಟ್. ಇಲ್ಲಿ ನೆರೆದಿರುವ ತೀರ್ಪುಗಾರರೇ ಹಾಗೂ ಸಭಿಕರೇ, ನಿಮಗೆಲ್ಲರಿಗೂ ಶುಭ ದಿನವನ್ನು ಕೋರುತ್ತೇನೆ. ನಾನಿಂದು ಮಾದಕವಸ್ತುಗಳ ದುಷ್ಟಪರಿಣಾಮಗಳ ಬಗ್ಗೆ 2 ಮಾತನಾಡಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ನಾವೀಗ ಮಾದಕವಸ್ತುಗಳ ದುಷ್ಟಪರಿಣಾಮವನ್ನು ತಿಳಿದುಕೊಳ್ಳುವ ಮೊದಲು ಮಾದಕವಸ್ತು ಎಂದರೇನು ಎಂದು ತಿಳಿದುಕೊಳ್ಳಬೇಕು. ಮಾದಕ ಅಂದರೆ ಮತ್ತೆರಿಸುವುದು, ಅಮಲು ತುಂಬುವುದು, ಮೆದುಳು ತನ್ನ ಕೆಲಸವನ್ನು ಮಾಡಲು ಅಡ್ಡಿಪಡಿಸುವ ಒಂದು ಪ್ರಮುಖ ಅಂಶವೇ ಈ ಮಾದಕತೆಯಾಗಿದೆ. ಯಾವ ಅಂಶ ಮೆದುಳಿನ ನರಗಳನ್ನು ದುರ್ಬಲಗೊಳಿಸುತ್ತದೆಯೋ ಅದನ್ನು ಮಾದಕವಸ್ತು ಎನ್ನಬಹುದು. ಮಾದಕವಸ್ತು ಎಂದಾಕ್ಷಣ ನಮ್ಮ ಮನಸ್ಸಿಗೆ ಬರುವುದು ಇಂಗ್ಲಿಷ್ನಲ್ಲಿ ಡ್ರಗ್ಸ್ ಎಂಬ ದೊಡ್ಡ ಹೆಸರು ಹೊತ್ತ ಅಫೀಮು, ಗಾಂಜಾ ಇತ್ಯಾದಿ ವಸ್ತುಗಳು. ಆದರೆ ನಾವು ತಿಳಿದುಕೊಂಡಂತೆ ಇವು ಮಾತ್ರ ಮಾದಕವಸ್ತುಗಳಲ್ಲ. ನಮ್ಮ ಕಣ್ಣೆದುರು ಹಲವಾರು ಜನ ರಾಜರೋಷವಾಗಿ ಉಪಯೋಗಿಸುವಂತಹ ಬೀಡಿ, ಸಿಗರೆಟ್ಟು, ಮದ್ಯ, ಗುಟುಕ, ಇವುಗಳ ಜೊತೆ ನೋವು ನಿವಾರಕ ಮಾತ್ರೆಗಳು, ಸಿರಪ್ಗಳು ಹಾಗೂ ನಿದ್ರೆಗೆ ತೆಗೆದುಕೊಳ್ಳುವಂತಹ ಮಾತ್ರೆಗಳು ಕೂಡ ಮಾದಕವಸ್ತುಗಳೇ ಆಗಿವೆ. ಇವುಗಳಿಂದಲೂ ದುಷ್ಟಪರಿಣಾಮಗಳು ಉಂಟಾಗುತ್ತವೆ. ಈಗಾಗಲೇ ತಿಳಿದುಕೊಂಡಂತೆ ಈ ಮಾದಕವಸ್ತುಗಳು ಮೊದಲು ನಮ್ಮ ಮೆದುಳನ್ನು ಘಾಸಿಗೊಳಿಸುತ್ತವೆ. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಹಾಳಾಗುತ್ತದೆ. ಸಾಮಾಜಿಕ ವ್ಯವಸ್ಥೆಯು ಕೂಡ ಇದರಿಂದ ಹದಗೆಟ್ಟುತ್ತದೆ. ವ್ಯಕ್ತಿ ತಾನೊಬ್ಬನ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುವುದರ ಜೊತೆಗೆ ತನ್ನ ಕುಟುಂಬವನ್ನು, ತನ್ನ ಸುತ್ತಮುತ್ತಲ ಜನತೆಯನ್ನು ಅಪಾಯದ ಹಂಚಿಗೆ ಕೊಂಡೊಯ್ಯುತ್ತಾನೆ. ದೊಡ್ಡವರು ಮಾತ್ರವಲ್ಲದೆ ಚಿಕ್ಕ ಮಕ್ಕಳು ಕೂಡ ಚಟಕ್ಕೆ ಬಲಿಯಾಗುತ್ತಿದ್ದಾರೆ. ಇದರಿಂದ ಸಮಾಜಕ್ಕೆ ದೊಡ್ಡ ನಷ್ಟವಾಗುತ್ತಿದೆ. ಹಾಗಾದರೆ ಈ ಮಾದಕವಸ್ತುಗಳಿಂದ ಏನು ತೊಂದರೆ ಆಗುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಈಗಾಗಲೇ ಹೇಳಿದಂತೆ ಈ ಮಾದಕವಸ್ತುಗಳನ್ನು ಸೇವಿಸುವವರ ದೇಹ, ಮನಸ್ಸು ಎರಡೂ ಹಾಳಾಗುತ್ತದೆ. ಸೌಂಡ್ ಮೈಂಡ್ ಇನ್ ದ ಸೌಂಡ್ ಬಾಡಿ ಎಂಬ ಮಾತನ್ನು ಎಲ್ಲರೂ ಕೇಳಿರುತ್ತೀರಿ. ಅಂದರೆ ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸು ಇರುತ್ತದೆ. ಆರೋಗ್ಯವೇ ಭಾಗ್ಯ ಎಂಬ ಮಾತು ಕೂಡ ಎಲ್ಲರಿಗೂ ಪರಿಚಿತವೇ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಎಂಬ ಸಂಸ್ಕೃತ ಮಾತು ಇದೆ. ಈ ಎಲ್ಲಾ ನುಡಿಗಳು ನಮ್ಮ ಆರೋಗ್ಯದ ಮಹತ್ವವನ್ನು ತಿಳಿಸಿಕೊಡುತ್ತವೆ. ಸಾಧನೆ ಮಾಡುವಂತಿರಲಿ, ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು ಸಹಜವಾಗಿ ಬದುಕಬೇಕಾದರೂ ನಮ್ಮ ಆರೋಗ್ಯ ಸರಿ ಇರಬೇಕು. ಮಾದಕವಸ್ತುಗಳ ಸೇವನೆಯಿಂದ ದೇಹದ ಮೇಲಾಗುವ ಪರಿಣಾಮಗಳನ್ನು ಈಗ ತಿಳಿದುಕೊಳ್ಳೋಣ. ಬೀಡಿ, ಸಿಗರೆಟ್ ಇತ್ಯಾದಿ ಹೊಗೆ ಉಗುಳುವ ಮಾದಕವಸ್ತುಗಳ ಸೇವನೆಯಿಂದ ಶ್ವಾಸಕೋಶ ಹಾಳಾಗುತ್ತದೆ, ಉಸಿರಾಟದ ಸಮಸ್ಯೆ ಉಂಟಾಗುತ್ತದೆ, ಶ್ವಾಸಕೋಶದ ಕ್ಯಾನ್ಸರ್ ಕೂಡ ಬರಬಹುದು. ಇದು ಕೇವಲ ಬೀಡಿ, ಸಿಗರೆಟ್ ಸೇದುವವರಿಗೆ ಮಾತ್ರವಲ್ಲದೆ ಎದುರಿಗೆ ಇರುವವರ ಮೇಲೂ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ. ಇದರಿಂದ ಬೀಡಿ, ಸಿಗರೆಟ್ ಸೇದುವವರ ಕುಟುಂಬದ ಸದಸ್ಯರು ಕೂಡ ಆರೋಗ್ಯವನ್ನು ಕಳೆದುಕೊಳ್ಳುತ್ತಾರೆ. ಗುಡುಕ, ತಂಬಾಕು ಸೇವನೆ ಮಾಡುವವರ ದೇಹದ ಪ್ರತಿಯೊಂದು ಭಾಗಗಳ ಮೇಲೂ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ. ಬಾಯಿಂದ ಪ್ರಾರಂಭಿಸಿ ಪಾದದವರೆಗೂ ತಂಬಾಕು ತನ್ನ ಪ್ರಭಾವವನ್ನು ತೋರಿಸುತ್ತದೆ. ಯುವ ಜನಾಂಗದವರ ಕೈಯಲ್ಲಿ ಪ್ಲಾಸ್ಟಿಕ್ನ ಸರಮಾಲೆ, ಭೂತಚೇಳುಗಳ ಚಿತ್ರ ಅದರ ಮೇಲೆ, ಏನಾಗುವುದೇ ಅರಿವಿಲ್ಲ ತಿಂದ ಮೇಲೆ ಕಡೆ ಕೈ ಹೊತ್ತು ನಿಲ್ಲುವವರು ತಲೆಯ ಮೇಲೆ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ವಂದನೆಗಳು. ಒಳ್ಳೆ ರೀತಿ ಪ್ರೆಸೆಂಟ್ ಮಾಡಿದ್ರಿ. ಬಟ್ ಫುಲ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋ ರೀತಿಯಲ್ಲ ಇರ್ತದೆ. ಎಂಡುವರೆಗೂ ಕೂಡ ನೀವೇನೋ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಿದ್ದೀರಿ ಅಂತ ಹೇಳಿ ಒಂದು ಎಕ್ಸ್ಪ್ರೆಷನ್ ಸ್ವಲ್ಪ ಬೇರೆ ಏನಾದ್ರು ಟ್ರೈ ಮಾಡಿ ಆಯ್ತಾ? ಅದು ಒಂದೇ ಎಕ್ಸ್ಪ್ರೆಷನ್ ಬಂತು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ. ಬೇರೆ ಏನಾದ್ರು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅಥವಾ ಅಂದ್ರೆ ಎಲ್ಲವೂ ಕ್ಯೂರಿಯಾಸಿಟಿ ಅಲ್ಲ, ಅದು ಸ್ವಲ್ಪ ಸ್ಯಾಡ್ ಅಂತ ಫೀಲಿಂಗ್ಸ್ ಗಳು ಬಂದ್ರು ಕೂಡ ತುಂಬಾ ಒಳ್ಳೇದಿರ್ತದೆ. ರಾಬಿನ್, ನೀನು ಏನು ಇವತ್ತು ಮಾತನಾಡಿದೀಯಾ ಅದನ್ನು ನಿನ್ನ ಜೀವನಕ್ಕೆ ಬೇರೆ ಯಾರಿಗೆ ಹೇಳಲಿಕ್ಕೆ ಹೋಗಬೇಡ. ಹೇಳುವವರು ಯಾರು ಇಲ್ಲ. ಅದು ಪ್ರಾಕ್ಟೀಸ್ ಮಾಡಿದ್ರೆ ಉಂಟಲ್ಲ, ಯು ವಿಲ್ ಬಿ ದ ಸಾಲಿಡ್ ರಾಬಿನ್ ಲಿಕ್ವಿಡ್ ಬ್ಲೂ. ಓಕೆ, ಸೊ ಬಗ್ಗಿಕೊಂಡು ಏನೋ ಒಂದು ಹೇಳಲಿಕ್ಕೆ ಹೋಗುವಾಗ ಉಂಟಲ್ಲ, ನಾನು ಏನು ನಿರೀಕ್ಷೆ ಮಾಡಿದೆ ಅಂತ ಹೇಳಿದ್ರೆ ಈಗ ಏನೋ ಒಂದು ಬಾಂಬ್ ಸ್ಫೋಟ ಆಗ್ತದೆ ಅಂತ ಹೇಳಿ ಅದಕ್ಕೆ ಮಾಲೆ ಬಟ್ಟಕ್ಕೆ ಕೊಟ್ಟದ್ದು ಮಾತ್ರ ಅದು ಸುರು ಹೋಯಿತು. ಅದು ಡಮ್ ಆಗಲಿಲ್ಲ. ಡಮ್ ಆಗಬೇಕು, ಅದಕ್ಕೋಸ್ಕರ ನೀನನ್ನು ಸೆಲೆಕ್ಟ್ ಮಾಡ್ತೇವೆ. ಸೊ ಕಮ್ ಆ್ಯಂಡ್ ಕಲೆಕ್ಟ್ ಫ್ರಮ್ ಯುವರ್ ಐಡಿಯಲ್ ಗುರು. ಓ ಮೈ ಗಾಡ್, ಎಷ್ಟು ಖುಷಿಯಲ್ಲಿದ್ದೀರಾ. ಸೊ ಸೆಲೆಕ್ಷನ್ ಆಗಿದೆ ಆಡಿಷನ್ ರೌಂಡಲ್ಲಿ. ಅಭಿವ್ಯಕ್ತಕ್ಕೆ ಬರುವಾಗ ನೀವು ಎಣಿಸಿದ್ರಾ ನೀವು ಸೆಲೆಕ್ಟ್ ಆಗ್ತೀರಿ ಅಂತ? ಡೌಟ್ ಇತ್ತು ಮ್ಯಾಮ್. ಯಾಕೆ ಡೌಟ್ ಇತ್ತು ನಿಮಗೆ? ಯಾಕಂದರೆ
ಸ್ವಲ್ಪ ನರ್ವಸ್ನೆಸ್ ಇತ್ತು ಮ್ಯಾಮ್. ಅದು ನೀವು ಸ್ಟೇಜನ್ನು ಎಂಟರ್ ಆಗಬೇಕಾದ್ರೆ ಗೊತ್ತಾಗ್ತಿತ್ತು ಅಲ್ಲ? ಸೊ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದ ನೀವು? ಹೌದು ಮ್ಯಾಮ್. ಹೌದು. ಸೊ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಿಂತು ಸ್ಪೀಚೇ ಕೊಟ್ಬಿಟ್ರಿ ಅಲ್ವಾ? ಸೊ ಸ್ಪೀಚನ್ನು ಕೊಡಬೇಕಾದ್ರೆ ಜಡ್ಜಸ್ ಇದ್ರು, ಅಷ್ಟು ಕ್ಯಾಮ್ರಾಸ್ ಇತ್ತು, ಹೇಗೆ ಅನಿಸಿತ್ತು ನಿಮಗೆ? ನನಗೆ ಆವಾಗ ಅಂತೂ ನರ್ವಸ್ ಎಲ್ಲ ಏನೂ ಆಗಲಿಲ್ಲ. ಅಂದರೆ ನಾನು ತುಂಬ ಕಡೆ ಸ್ಪೀಚಿಗೆಲ್ಲ ಹೋಗಿದ್ದೇನೆ, ಹಾಗೆ ಅಷ್ಟು ನರ್ವಸ್ ಆಗಲಿಲ್ಲ ನನಗೆ. ಬಟ್ ಕ್ಯಾಮ್ರಾ ನೋಡುವಾಗ ಸ್ವಲ್ಪ ನರ್ವಸ್ ಆಯಿತು ಸ್ವಲ್ಪ. ಓಕೆ. ಸೊ ರಾಬಿನ್ ಅವರೇ, ಅಭಿವ್ಯಕ್ತಕ್ಕೆ ನೀವು ಬರಬೇಕು ಅಂತ ಹೇಳಿ ಆಲೋಚನೆ ಮಾಡಿದಾಗ ನೀವು ಪ್ರಿಪ್ರೇಷನ್ಸನ್ನು ಹೇಗೆ ಮಾಡಿದ್ರಿ? ಅದು ಅಂದರೆ ನಾನೇ ಓನಲ್ಲಿ ನಾನು ಪ್ರಿಪರೇಷನ್ ಮಾಡಿದ್ದೆ. ಅಂದರೆ ನಾನೇ ಬೆಳಿಗ್ಗೆ ಎದ್ದು ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೆ. ಓಕೆ. ಯಾವ ವಿಷಯದ ಬಗ್ಗೆ ಮಾತಾಡಿದ್ರಿ ನೀವು? ಮಾದಕ ವಸ್ತುಗಳ ದುಷ್ಟಪರಿಣಾಮಗಳು. ಮಾದಕ ವಸ್ತುಗಳ ದುಷ್ಟ ಪರಿಣಾಮಗಳು. ಆ ಸೆಂಟೆನ್ಸ್ ಹೇಳಬೇಕಾದ್ರೆ ಪುನಃ ಟೋನೇ ಚೇಂಜ್ ಆಗ್ತಾ ಉಂಟು. ಅಂತ ಹೇಳಿದರೆ ಒಬ್ಬ ಭಾಷಣಗಾರನಿಗೆ ಅಸ್ಪಷ್ಟತೆ ಬೇಕು, ಆ ನಿಖರತೆ ಬೇಕು, ಮಾತಿನಲ್ಲಿ ಒಂದು ಛಲ ಬೇಕು ಅಲ್ವಾ? ಸೊ ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ನೀವು ಪಾರ್ಟಿಸಿಪೇಷನ್ ಮಾಡಿದ್ದೀರಾ, ಸೆಲೆಕ್ಷನ್ ಆಗಿದೆ. ಸೊ ಮುಂದಿನ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ. ಸೊ ನೆಕ್ಸ್ಟ್ ಪ್ರಿಪ್ರೇಷನ್ಸ್ ಇನ್ನೂ ಜಾಸ್ತಿ ಬೇಕಾಗ್ತದೆ. ಸೊ ಇದಕ್ಕೆ ಒಳ್ಳೆ ರೀತಿಯ ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಲ್ಲಿ ನೆರೆದಿರುವ ಎಲ್ಲ ತೀರ್ಪುಗಾರರಿಗೆ ನಮಸ್ಕಾರಗಳು. ನಾನು ಇಂದು ಸಮಯದ ಮಹತ್ವ ಇದರ ಬಗ್ಗೆ ಒಂದೆರಡು ಮಾತಾಡಲು ಇಚ್ಛಿಸುತ್ತೇನೆ. ಸಮಯ ಮಹತ್ವ. ನಮ್ಮ ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮಾನವನ ಪ್ರಗತಿಗೆ ಸಮಯವು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಸಮಯವು ಗೋಚರಿಸುವುದಿಲ್ಲ, ಆದರೆ ತುಂಬ ನಮಗೆ ವಿಷಯಗಳನ್ನು ಕಲಿಸಿ ಹೋಗುತ್ತದೆ. ಸಮಯವು ಸಮುದ್ರ ಅಲಗಳೆದಂತೆ ಅವುಗಳು ನಮಗೆ ನಿರಂತರವಾಗಿ ಓಡುತ್ತಾ ಇರುತ್ತದೆ. ಹಿಂದಿನ ಕಾಲದಲ್ಲಿ ನೆರಳನ್ನು ನೋಡಿ ಸಮಯವನ್ನು ಕಂಡುಹಿಡಿಯುತ್ತಿದ್ದರು, ಆದರೆ ಇಂದು ಸಮಯವನ್ನು ಕೈಗಡಿಯಾರನ್ನು ಕಂಡುಹಿಡಿಯುತ್ತಿದ್ದಾರೆ, ನೋಡುತ್ತಿದ್ದಾರೆ. ಆದರೆ ಇವರೆಲ್ಲರೂ ಸಮಯದ ಅರಿವಿಲ್ಲದ ಹಾಗೆ ಇದ್ದಾರೆ. ನನಗೆ ತಿಳಿದಿರೋ ಹಾಗೆ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಚ್ಛಿಸುತ್ತೇನೆ. ಒಬ್ಬ ಉದ್ಯೋಗಿಯು ಸರಿಯಾದ ಸಮಯಕ್ಕೆ ಒಂದು ಕೆಲಸಕ್ಕೆ ಹೋಗಬೇಕು, ಆದರೆ ಆತನು ಸಮಯವನ್ನು ಮೀರಿದ ನಂತರ ಅವನು ಅವಸರದಿಂದ ಹೋದರೆ ಏನಾಗಬಹುದು? ಅಪಘಾತ. ಅವಸರವೇ ಅಪಘಾತಕ್ಕೆ ಕಾರಣ ಎಂಬ ಒಂದು ಗಾದೆ ಮಾತೇ ಇದೆ. ಜೆ.ಎಂ. ರೋಹನ್ ಅವರು ಹೇಳಿದ್ದಾರೆ, ಹಣಕ್ಕಿಂತಲೂ ಸಮಯವು ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದೆ. ನಾವು ಎಲ್ಲವನ್ನೂ ಹಣ ಕೊಟ್ಟು ಖರೀದಿಸಬಹುದು, ಆದರೆ ಈ ಸಮಯವನ್ನು ಮಾತ್ರ ಖರೀದಿಸಲು ಸಾಧ್ಯವಾಗುವುದಿಲ್ಲ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ, ನಾವು ವಿದ್ಯಾರ್ಥಿಗಳ ಜೀವನದಲ್ಲಿಯೂ ಸಹ ಈ ಸಮಯವು ಅತ್ಯಂತ ಅಮೂಲ್ಯವಾಗಿದೆ. ಈ ಅಮೂಲ್ಯವಾದ ಸಮಯವನ್ನು ವಿದ್ಯಾರ್ಥಿಗಳು ಸರಿಯಾಗಿ ಉಪಯೋಗಿಸಿಕೊಂಡರೆ ಅವರ ಜೀವನದಲ್ಲಿ ಶಿಸ್ತನ್ನು ಮತ್ತು ಈ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಅದೇ ವಿದ್ಯಾರ್ಥಿಯು ಅವನು ಯಶಸ್ಸನ್ನು ಗಳಿಸಲು ಪ್ರಯತ್ನ ಮಾಡದೇ ಇದ್ದಾಗ ಅವನು ಎಷ್ಟು ಚಿಂತಿಸಿದರೂ ಫಲವಿಲ್ಲ. ಸಮಯ ಕಳೆದು ಹೋದ ಮೇಲೆ ಅದರ ಬಗ್ಗೆ ಚಿಂತಿಸಿದರೂ ಏನೂ ಆಗುವುದಿಲ್ಲ. ಈ ಸಮಯವೆನ್ನುವುದು ನಮ್ಮ ಜೀವದ ಒಂದು ಭಾಗವಾಗಿದೆ ಎಂದರೂ ತಪ್ಪಾಗಲಾರದು. ಎಲ್ಲರಿಗೂ ಸಮಯವು ಏಳು ಬೀಳುಗಳನ್ನು ಕಲಿಸಿಕೊಡುತ್ತದೆ. ಆದರೆ ಹೀಗಾಗಿ ನಾವು ಸಮಯದ ಬಗ್ಗೆ ಎಲ್ಲ ಮೌಲ್ಯಗಳನ್ನು ನಾವು ತಿಳಿದಿರಬೇಕಾಗುತ್ತದೆ. ಮತ್ತು ನಮ್ಮ ಈ ಯಶಸ್ಸು ಹೊಂದಿರೋ ಜನರನ್ನು ನಾವೆಲ್ಲರನ್ನು ಗಮನಿಸಿದಾಗ ಅವರೆಲ್ಲರೂ ಸಮಯಕ್ಕೆ ಮಹತ್ವವನ್ನು ನೀಡಿರುವುದು ಕಾಣುತ್ತದೆ ನಮಗೆಲ್ಲರಿಗೂ. ಹೀಗಾಗಿ ಅವರು ಯಶಸ್ಸನ್ನು ಹೊಂದಿರುವುದು. ಬಹಳಷ್ಟು ಜನ ಅವರ ಜೀವನದಲ್ಲಿ ಅವರು ಸೋಮಾರಿತನದಿಂದ ಸಮಯವನ್ನು ಕಳೆಯುತ್ತಿದ್ದಾರೆ. ಇವರೆಲ್ಲರೂ ಸಾಧನೆ ಮಾಡದೆ ಇರುವುದು ಕಾರಣವೇನೆಂದರೆ ಇವರು ಸಮಯಕ್ಕೆ ಮಹತ್ವವನ್ನು ನೀಡದೇ ಇರುವುದು. ಇದರಿಂದಾಗಿ ಅವರು ಸಾಧನೆ ಮಾಡುವುದಿಲ್ಲ. ನಾನು ಹೇಳುವುದೇನೆಂದರೆ, ಪ್ರತಿಯೊಬ್ಬರು ಅವರ ಜೀವನದಲ್ಲಿ ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕಂದ್ರೆ ಸಮಯದ ಮಹತ್ವದ ಬಗ್ಗೆ ಪ್ರತಿಯೊಬ್ಬರು ಅವರು ಅರಿತುಕೊಳ್ಳಬೇಕು. ಸಮಯದ ಮಹತ್ವವನ್ನು ಅರಿತರೆ ಅವರ ಜೀವನದಲ್ಲಿ ಶಿಸ್ತು ಬರುತ್ತದೆ. ಶಿಸ್ತಿನಿಂದ ಕಲಿಕೆನಿಂದ ಜೀವನದಲ್ಲಿ ಅವರು ಯಶಸ್ಸನ್ನು ಗುರಿಯನ್ನು ಮುಟ್ಟಲು ಸಾಧ್ಯವಾಗುತ್ತದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳೆಂಬ ಮಾತಿನಂತೆ ಇಂದಿನ ಮಕ್ಕಳಾದ ನಾನು ಈ ಸಮಯದ ಮಹತ್ವದ ಬಗ್ಗೆ ನನ್ನ ಜೀವನದ ಅಳವಡಿಸಿಕೊಂಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಸಮಯದ ಮಹತ್ವವನ್ನು ಅಳವಡಿಸಿಕೊಂಡು ಮುಂದಿನ ಜೀವನದಲ್ಲಿ ಅವರು ಯಶಸ್ಸನ್ನು ಹೊಂದಬೇಕು, ತನ್ನ ಗುರಿಯನ್ನು ಸಾಧಿಸಬೇಕು ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಒಂದು ಟಂಗ್ ಟ್ವಿಸ್ಟರ್ ಕೊಡ್ತಾನೆ, ಹೇಳಬೇಕು. ಕರಿಕೇರಿ ಏರಿ ಮೇಲೆ 3 ಕರಿ ಕುರಿ ಮರಿ. ಕರಿಕೇರಿ ಏರಿ ಮೇಲೆ 3 ಕುರಿ ಕರಿ ಮರಿ. ಕರಿಕೇರಿ ಕುರಿ ಮೇಲೆ ಬೇಡ, ಅದು ಬೇಡ. ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್. ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್. ಫಾಸ್ಟ್. ಗುಡ್ ಬ್ಲಡ್
ಬ್ಯಾಡ್ ಬ್ಲಡ್. ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್. ಫಾಸ್ಟ್ 5 ಸರಿ. ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್, ಬ್ಯಾಡ್ ಬ್ಲಡ್, ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್, ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್, ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್. ಬೇಡ ಸೈಲ್, ಬೆಲ್ಟ್ ಗಿಲ್ಟಿ ಬೇಡ. ಕಚ್ಚಾ ಪಾಪಡ್, ಪಾಪ ಪಾಪಡ್. ಕಚ್ಚಾ ಪಾಪಡ್, ಪಕ್ಕಾ ಪಾಪಡ್. ಕಚ್ಚಾ ಪಕ್ಕ ಪಾಪಡ್. ಕಚ್ಚಾ ಪಾಪಡ್, ಪಾಪಡ್ ಗೊತ್ತಿಲ್ವಾ? ಕಚ್ಚಾ ಪಾಪಡ್. ಕಚ್ಚಾ ಪಾಪಡ್, ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್, ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್, ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್, ಪಕ್ಕಾ ಪಾಪಡ್. ಓಕೆ, ಯಾವ್ದು ಟಂಗ್ ಟ್ವಿಸ್ಟರ್ ಕೊಟ್ಟರೆ ಅಂತ ಹೇಳಿದ್ರೆ ನಿಮ್ಮ ಭಾಷಣ ಒಳ್ಳೇದಿತ್ತು. ಅಲೆಗಳಾಯಿತು, ಅಲೆಗಳು. ಓಕೆ, ಭಾಷಣವನ್ನು ಮುಗಿಸ್ತೇನೆ. ಮುಂದಿನ ಮಕ್ಕಳು ನಾನು ಮಕ್ಕಳು. ನಾನು ನೆನೆಸಿದೆ ನನಗೂ ಮಕ್ಕಳು ಅಂತೇಳಿ. ಸೊ ಯಕ್ಷಗಾನದಲ್ಲಿ ಇದ್ದೀರಿ ನೀವು ಅಲ್ವಾ? ಯಕ್ಷಗಾನದಲ್ಲಿ ಹೋಗ್ತಾ ಇದ್ದೀರಿ. ಮಾತಿನ ಸ್ಪಷ್ಟತೆ ಇರಬೇಕು, ಅವಸರ ಬೇಡ. ಸೊ ನನ್ನ ಪ್ರಕಾರ ನಿಮ್ಮಲ್ಲಿ ಭಾಷಣ ಮಾಡುವಂಥ ಸರ್ವ ಗುಣ ಸಂಪನ್ನ ಇದೆ ನಿಮ್ಮಲ್ಲಿ. ಆದರೆ ಇಲ್ಲಿ ನೀವು ಡೆಲಿವರ್ ಮಾಡಿದಂಥ ಭಾಷಣ ನೋಡುವಾಗ ನಿಮ್ಮನ್ನು ಮೆಡಲ್ ಹಾಕುವುದು ಬೇಡವಾ ಅಂತೇಳಿ ಆಗುತ್ತೆ ನನಗೆ. ಸ್ವಲ್ಪ ಸಮಯ ಬೇಕು ಅಂತ ಅನಿಸ್ತದೆ. ಸರ್ ಏನು ಹೇಳ್ತಾರೆ ನೋಡುವ. ತುಂಬ ಫಾಸ್ಟಾಗಿ ಮುಗಿಸ್ಲಿಕ್ಕೆ ಟ್ರೈ ಮಾಡಿದಾಗೆ ಕಾಣ್ತಿತ್ತು. ಅಂದರೆ ನೀವು ಸ್ವಲ್ಪ ಸ್ಪೀಡನ್ನು ಕಂಟ್ರೋಲ್ ಮಾಡಿದರೆ ನಿಮಗೆ ಆ ಫುಲ್ ಸೆಂಟೆನ್ಸ್ಗಳು ಕ್ಲಿಯರ್ ಮಾಡಿಕ್ಕೆ ಆಗ್ತದೆ ಅಂತ ಅಂದ್ಕೊಂಡೆ. ಇನ್ನೊಂದ್ಸಲ ನಿಮ್ಮ ಸ್ಟಾರ್ಟಿಂಗ್ ಒಂದು 15 ನಿಮಿಷ ಪುನಃ ಹೇಳಿ, ಬಟ್ ಸ್ಲೋ ಅಲ್ಲಿ ಹೇಳಿ. ಸ್ಟಾರ್ಟಿಂಗ್ ಇದು ಸ್ಪೀಚ್ ಸ್ಟಾರ್ಟ್ ಮಾಡಿ, ಇನ್ನೊಮ್ಮೆ ಸ್ಲೋ ಅಲ್ಲಿ ಸ್ಟಾರ್ಟ್ ಮಾಡಿ. ನಮ್ಮ ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮಾನವನ ಪ್ರಗತಿಗೆ ಸಮಯವು ಅತ್ಯಂತ ಪ್ರಮುಖವಾಗಿದೆ. ಆದರೆ ಸಮಯವು ಗೋಚರಿಸುವುದಿಲ್ಲ. ಆದರೆ ಸುಮಾರು ವಿಷಯಗಳು ನಮಗೆ ಅದು ಕಳಿಸಿ ಹೋಗುತ್ತದೆ. ಈ ಸಮಯವು ಸಮುದ್ರದ ಅಲೆಗಳಂತೆ, ಇವು ನಿರಂತರವಾಗಿ ಓಡುತ್ತಲೇ ಇರುತ್ತದೆ. ಥ್ಯಾಂಕ್ ಯು. ನಾವು ನಿಮ್ಮನ್ನು ಸದ್ಯಕ್ಕೀಗ ವೇಟಿಂಗ್ ಅಲ್ಲಿ ಇಡ್ತೇವೆ. ಆದ ನಂತರ ಸಂಜೆ ನಾವು ಹೇಳ್ತೇವೆ, ಎಲ್ಲ ಮುಗ್ದ ನಂತರ ನಾವು ನಿಮ್ಗೆ ಹೇಳ್ತೇವೆ. ಓಕೆ, ಥ್ಯಾಂಕ್ ಯು. ಧನ್ಯವಾದ. ಮಾತಿನ ಹೋರಾಟ ನಡೀತಾನೆ ಇದೆ. ಇದೀಗ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದಲ್ಲೊಂದು ಸ್ಮಾಲ್ ಬ್ರೇಕ್. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU cot with electric control device, power operated automatic wheelchairs, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, recline folding wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams.
Welcome to Lombard Memorial Group of Institutions, UDAPI, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 886-778-2987, 990-2243642. Your future in healthcare starts here. ಬ್ರೇಕ್ನ ನಂತರ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ವಂದನೆಗಳು. ನಾನಿಂದು ಮಕ್ಕಳು ಮತ್ತು ದೇಶ ಪ್ರೇಮ ಈ ವಿಷಯದ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳಲು ಇಚ್ಛಿಸುತ್ತೇನೆ. ತಾಯಿ ಮತ್ತು ತಾಯಿನೆಲ ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬ ಮಾತಿನಂತೆ ಪ್ರತಿಯೊಬ್ಬ ದೇಶವಾಸಿಯರಲ್ಲಿಯೂ ತನ್ನ ದೇಶದ ಬಗ್ಗೆ ಪ್ರೇಮವಿರುತ್ತದೆ, ಅಭಿಮಾನವಿರುತ್ತದೆ. ಕವಿ ಕುವೆಂಪು ದೇಶ ನನ್ನದು ನಾಡು ನನ್ನದು ಎನ್ನದ ಎದೆಸೊಡುಗಾಡು ಎಂದಿದ್ದಾರೆ. ದೇಶ ಪ್ರೇಮವನ್ನು ಹೊಂದಿರದವರು ದೇಶದಲ್ಲಿದ್ದರೂ ಸತ್ತಂತೆ. ನಮ್ಮ ದೇಶ ಭಾರತದಲ್ಲಿ ವಿವಿಧ ಜಾತಿಗಳಿವೆ, ವಿವಿಧ ಭಾಷೆಗಳಿವೆ, ವಿವಿಧ ಧರ್ಮಗಳಿವೆ, ವಿವಿಧ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯಗಳಿವೆ, ಭವ್ಯ ಇತಿಹಾಸವಿದೆ. ನಮ್ಮದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ರಾಷ್ಟ್ರವಾಗಿದೆ. ಆದ ಕಾರಣ ಪ್ರತಿಯೊಬ್ಬರಿಗೂ ತನ್ನ ದೇಶದ ಬಗ್ಗೆ ಹೆಮ್ಮೆ ಇರಲೇಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ದೇಶವಾಸಿಯರಲ್ಲಿ ದೇಶಾಭಿಮಾನವು ಕುಸಿಯುತ್ತಿದೆ. ಅದರಲ್ಲೂ ಮಕ್ಕಳಲ್ಲಿ ದೇಶ ಪ್ರೇಮದ ಭಾವನೆಯು ಉಕ್ಕುತ್ತಿಲ್ಲ. ಕೆಲವು ಸಂದರ್ಭಗಳಲ್ಲಿ ಮಾತ್ರ, ಅಂದರೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮುಂತಾದ ಸಮಯದಲ್ಲಿ ರಾಷ್ಟ್ರಧ್ವಜ ಹಿಡಿದು ಕೇಸರಿ, ಬಿಳಿ, ಹಸಿರು ಬಣ್ಣದ ಉಡುಪುಗಳನ್ನು ಧರಿಸಿ ಭಾಷಣ ಮಾಡಿದರೆ ಮುಗಿಯಿತು. ಇನ್ನು ನನ್ನ ದೇಶ ಎಂದು ನೆನಪಾಗುವುದು ಮುಂದಿನ ಸ್ವಾತಂತ್ರ್ಯ ದಿನಾಚರಣೆಯಂದು. ಹೀಗಾಗಬಾರದೆಂದರೆ ಹಿರಿಯರು, ಶಿಕ್ಷಕರು ಮಕ್ಕಳಲ್ಲಿ ದೇಶ ಪ್ರೇಮದ ಭಾವನೆಯನ್ನು ಹುಟ್ಟಿಸುವ ಕಾರ್ಯವನ್ನು ಕೈಗೊಳ್ಳಬೇಕು. ಹಿರಿಯರಾದವರು ಇಂದಿನ ಮಕ್ಕಳು ನಾಳಿನ ಮುದುಕರು ಎಂಬ ನಿರುತ್ಸಾಹದ ನುಡಿಗಳನ್ನಾಡದೆ ಇಂದಿನ ಮಕ್ಕಳು ನಾಳಿನ ಶಕ್ತಿಗಳು ಎಂಬ ಚೈತನ್ಯವನ್ನು ತುಂಬಬೇಕು. ಪೋಷಕರಾದವರು ಒಳ್ಳೆಯ ಅಂಕಗಳ ಜೊತೆಗೆ ಮಕ್ಕಳಲ್ಲಿ ದೇಶ ಪ್ರೇಮದ ಭಾವನೆಯನ್ನು ಬಿತ್ತಿ ಬೆಳೆಸಬೇಕು. ಹಾಗೆಯೇ ಶಿಕ್ಷಕರಾದವರು ಮಕ್ಕಳಲ್ಲಿ ಪಾಠದ ಜೊತೆಗೆ ದೇಶ ಪ್ರೇಮದ ಭಾವನೆಯನ್ನು ಜಾಗೃತಗೊಳಿಸಬೇಕು. ಈಗಾಗಲೇ ಶಾಲಾ ಪಠ್ಯಕ್ರಮದಲ್ಲಿ ಅನೇಕ ಸ್ವಾತಂತ್ರ್ಯಗಾರರ ಹೋರಾಟರ ಕುರಿತಾಗಿ ಪಾಠಗಳು, ಹಾಗೆಯೇ ಶ್ರೇಷ್ಠ ಕವಿಗಳು ಬರೆದಂತಹ ದೇಶಾಭಿಮಾನ ಗೀತೆಗಳು ಅಳವಡಿಸಲಾಗಿದೆ. ಕೊನೆಯದಾಗಿ ಜಾತ್ಯತೀತ ರಾಷ್ಟ್ರವಾದ ಭಾರತ ಮಾತೆ ತನ್ನ ಮಡಿಲಲ್ಲಿ ಅದೆಷ್ಟೋ ಕೋಟಿಗಟ್ಟಲೆ ಮಕ್ಕಳನ್ನು ಹೊತ್ತು ಸಲಹುತ್ತಿದ್ದಾಳೆ. ಇಂದು ಮಕ್ಕಳಾದ ನಾವು ನಾಳೆ ಲಾಭಕ್ಕೋಸ್ಕರ ಲಾಭಕೋರರಾಗದೆ ಪ್ರತಿನಿತ್ಯ ಮೇರಾ ಭಾರತ್ ಮಹಾನ್ ಎಂದು ನೆನಪಿಸಿಕೊಳ್ಳುತ್ತಾ ದೇಶ ಪ್ರೇಮದ ರಂಗನ್ನು ಎಲ್ಲೆಡೆ ವ್ಯಾಪಿಸುವಂತೆ ಮಾಡೋಣ. ಧನ್ಯವಾದಗಳು. ಏನು ಹೆಸರು ನಿಮ್ಮದು? ಲೆನಿಶಾ. ಲೆನಿಶಾ. ಎಸ್. ಲೆನಿಶಾ ಶೆಟ್ಟಿ, ರೈಟ್? ನೋ, ಮೆಂಡೋನ್ಸಾ. ಲೆನಿಶಾ ಲಿಯಾನ್ ಮೆಂಡೋನ್ಸಾ. ಫುಲ್ ಹೆಸರು ಹೇಳಬೇಕಲ್ವಾ? ಲಿಂಕ್ ಮಾಡಬೇಕಲ್ವಾ? ಅಲ್ಲಿಂದ ಹೇಳ್ತಾರೆ ಇದಕ್ಕೆ ಅದು ಲಿಂಕ್ ಮಾಡಿ, ಅದಕ್ಕೆ ಇದು ಲಿಂಕ್ ಮಾಡಿ, ನೀವು ಲೆನಿಶಾ ಈಗ ಆರ್ ಮೆಂಡೋನ್ಸಾ ಅಂತ ಹೇಳ್ತೀರಿ. ಓಕೆ, ಫುಟ್ಬಾಲ್ ಆಡ್ತೀರಿ? ಹೌದು. ಫೇವರೇಟ್ ಫುಟ್ಬಾಲರ್ ಯಾರು ನಿಮ್ಮದು? ಬಾಲರ್ ರೊನಾಲ್ಡೋ, ಮೆಸ್ಸಿ. ಮೆಸ್ಸಿ ಮತ್ತು ರೊನಾಲ್ಡೋ. ಓಕೆ, ನೀವು ಏನು ಫುಟ್ಬಾಲ್ನಲ್ಲಿ ಗೋಲ್ ಕೀಪರ, ಮಿಡ್ ಪ್ಲೇಯರಾ, ಒಂದು ವರ್ಷದಲ್ಲಿ ನಾನು ಅಟ್ಯಾಕರ್ ಆಗಿದ್ದೆ, ಮತ್ತೆ ಲಾಸ್ಟ್ ಇಯರ್ ನಾನು ಗೋಲ್ ಕೀಪರ್ ಆಗಿದ್ದೆ. ಅಟ್ಯಾಕರ್ ಆಗುವಂಥ ಸರ್ವ ಲಕ್ಷಣ ನಿಮ್ಮಲ್ಲಿ ಇದೆ. ಭಾಷಣದಲ್ಲಿಯೂ ಕೂಡ ನೀವು ಅಟ್ಯಾಕರ್ ಆಗಬಹುದು. ನನಗೆ ಏನು ಖುಷಿ ಆಯಿತು ಗೊತ್ತುಂಟ, ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅಂತೇಳಿ ಇತ್ತಲ್ಲ, ನೀನೇನು ಹೇಳಿದಿ? ಸ್ವಾತಂತ್ರ್ಯರ ಹೋರಾಟ ಅಂತ ಹೇಳಿದಿ. ಸ್ವಾತಂತ್ರ್ಯದ ಹೋರಾಟಗಾರರು ಇರಬೇಕು.
ನನಗೆ ಖುಷಿ ಆದದ್ದು ನೀನು ರಿಪೀಟ್ ಮಾಡಲಿಲ್ಲ, ತಪ್ಪಾಯಿತು, ಸೀದಾ ಮುಂದೆ ಹೋದಿಯಲ್ವಾ. ಭಾಷಣಕ್ಕೆ ಇದು ಬೇಕು. ನಮಗೆ ಸ್ವಾತಂತ್ರ್ಯವು 1968ರಲ್ಲಿ ಸಿಕ್ಕಿದ್ದು, ಬಹಳ ಖುಷಿಯಾದಂಥ ದಿನ. ಸಿಕ್ಕಿದೆ ಯಾವಾಗ? 1947. 1968 ಹೇಳಿದಲ್ಲ. ನಾನು ವಾಪಸ್ ಬಂದರೆ ಜಡ್ಜಸ್ಗೆ ಗೊತ್ತಾಗತ್ತೆ, ಜಡ್ಜಸ್ಗೆ ಅದು ಏನು ಗೊತ್ತಿರುವುದಿಲ್ಲ. ನೀವು ಎಣಿಸ್ಬೇಡಿ ನಾವೆಲ್ಲ ಭಯಂಕರ ಮೇಧಾವಿಗಳು ಅಂತ. ನಿಮಗೆ ಎಂತರಿಗೂ ಗೊತ್ತಿಲ್ಲ. ವೆನ್ ಯು ರಿಪೀಟ್, ಆ ಜಡ್ಜ್ ಹಿಡಿತಾನೆ, ಇದು ರಿಪೀಟ್ ಯಾಕೆ ಆಯಿತು ಅಂತೇಳಿ. ಸೊ ನನಗೆ ಅದು ಖುಷಿ ಆಯಿತು, ಮತ್ತೆ ಸರ್ಗೆ ಬಿಟ್ಟದ್ದು. ಕರೆಕ್ಟ್, ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಲಿಲ್ಲ, ಅದು ಮಿಸ್ ಆದದ್ದು. ನೋಡಿ. ಓಕೆ, ಸ್ವಲ್ಪ ಏನಂತ ಹೇಳಿದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಡಿಫೆಂಡರ್ ರೀತಿಯಲ್ಲೇ ಸ್ಟಾರ್ಟ್ ಮಾಡಿದಿರಿ, ಬಟ್ ಎಂಡಿಂಗ್ ಬರುವಾಗ ಅಟ್ಯಾಕರ್ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಎಂಡಿಂಗ್ ಬರುವಾಗ ಸ್ವಲ್ಪ ಡಿಫೆಂಡರ್ ರೀತಿಯಲ್ಲೇ ಆದ್ರಿ. ಯಾಕದು ಎನರ್ಜಿ ಇಂಟೆನ್ಸಿಟಿ ಯಾಕೆ ಕಮ್ಮಿ ಆದದ್ದು? ಫಸ್ಟ್ ಸಿಕ್ಕಾಪಟ್ಟೆ ಎನರ್ಜಿ ಹಾಕಿದ್ರಿ, ಮತ್ತೆ ಏನ್ ನಮ್ಮನ್ನ ನೋಡಿ ಏನೋ ಮೂಡ್ ಔಟ್ ಆಯ್ತಾ? ಇಲ್ಲ ಅಲ್ಲ. ಓಕೆ, ಸೊ ನಾನು ಚಂದ ಇದ್ದೇನೆ. ನಾನು ಚಂದ ಇದ್ದೇನೆ. ಓಕೆ, ಸೊ ಆ ಎನರ್ಜಿ ಅನ್ನೊಂದು ಮೇಂಟೈನ್ ಮಾಡಿ ನಿಮ್ಮ ಸ್ಪೀಚಿನ ಉದ್ದಕ್ಕೂ ಕೂಡ. ನಾವು ನಿಮ್ಮನ್ನು ಸೆಲೆಕ್ಟ್ ಮಾಡ್ತೇವೆ, ಸರ್ ಹತ್ರ ಬಂದು ನೀವು ಮೆಡಲ್ ತಗೊಂಡು ಹೋಗಿ. ಅಬ್ಬಾ ಎಷ್ಟು ಖುಷಿಯಿಂದ ತೇಲ್ತಿದ್ದೀರಾ. ಸೊ ಅಭಿವ್ಯಕ್ತದಲ್ಲಿ ನೀವು ಆಡಿಷನ್ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದೀರಾ. ಇದರ ಖುಷಿಯನ್ನು ಹೇಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಆಡಿಷನ್ ರೌಂಡ್ ನಮ್ಮ ಟೀಚರ್ಸ್ ಹಾಗೆ ನಮ್ಮ ಹೆತ್ತವರದಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಸೊ ಫಸ್ಟ್ ಆಫ್ ಆಲ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನನ್ನ ಅನಿಸಿಕೆಯ ಮೂಲಕ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತುಂಟು. ಒಂದು ಭಾಷಣದಲ್ಲಿ ಫಸ್ಟ್ ಅಂತ ಬಂದದ್ದು, ಭಾಷಣದಲ್ಲಿ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಬಂದಿದ್ದೇನೆ ಪ್ರತಿಭಾ ಕಾರಂಜಿಯಲ್ಲಿ ಸೆಕೆಂಡ್ ಆಗಿರ್ಬೋದು, ಥರ್ಡ್ ಆಗಿರ್ಬೋದು, ಅದು ಫಸ್ಟ್ ಅಂತ ಬರೋದು ಇವತ್ತೇ. ಸೊ ತುಂಬ ಖುಷಿಯಾಗಿ ಆಗ್ತಿದೆ. ಹಾಗೆ ದೈಜು ವರ್ಲ್ಡಿಗೆ ಅಭಿವ್ಯಕ್ತ ಮೂಲಕ ನಮ್ಮ ಟ್ಯಾಲೆಂಟನ್ನು ಶೋಕೇಸ್ ಮಾಡಲು ಈ ವೇದಿಕೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಟಾಪಿಕ್ ಬಗ್ಗೆ ಮಾತಾಡಿದ್ರಿ, ಮಕ್ಕಳು ಮತ್ತು ದೇಶ ಪ್ರೇಮ. ಮಕ್ಕಳಿಗೆ ದೇಶ ಪ್ರೇಮ ಯಾವ ರೀತಿಯಲ್ಲಿರಬೇಕು ಅಂತ ಹೇಳುವುದನ್ನು ತೋರಿಸಿಕೊಟ್ಟಿದ್ದೀರಾ. ನಿಮ್ಮ ಒಂದು ಧ್ವನಿಯನ್ನು ಎತ್ತಿದ್ದೀರಾ. ಸೊ ಮುಂದಿನ ಪ್ರಿಪರೇಷನ್ಸ್, ಮುಂದಿನ ರೌಂಡ್ಸ್ಗೆ ನಿಮ್ಮ ಪ್ರಿಪರೇಷನ್ಸ್ ಒಳ್ಳೆ ರೀತಿಯಲ್ಲಾಗಿರಲಿ. ಆ್ಯಂಡ್ ಮುಂದಿನ ಎಲ್ಲ ರೌಂಡ್ಸ್ಗಳಲ್ಲಿ ನಿಮ್ಮನ್ನು ಅಲ್ಲಿ ನೋಡುವ ಆಸೆ ನಮಗಿದೆ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಗೌರವಾನ್ವಿತ ತೀರ್ಪುಗಾರರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ನಾನಿಂದು ಎರಡು ವಿಭಿನ್ನ ಕಾಲಘಟ್ಟಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ. ನಾವು ನಮ್ಮ ಅಜ್ಜಿಯಂದಿರ ಕಾಲವು ತುಂಬಾ ಸರಳತೆಯಿಂದ ಇತ್ತು ಹಾಗೂ ನೈತಿಕ ಮೌಲ್ಯವನ್ನು ಕೂಡಿದ ಕಾಲವೆಂದು ಹೇಳುತ್ತೇವೆ. ಆದರೆ ಇಂದು ಆಧುನಿಕ ಕಾಲದಲ್ಲಿ ಪ್ರತಿಯೊಬ್ಬರು ಆಡಂಬರದಿಂದ, ನೈತಿಕ ಮೌಲ್ಯವೇ ಇಲ್ಲದ, ಒಗ್ಗಟ್ಟಂತೂ ಇಲ್ಲವೇ ಇಲ್ಲದ ಕಾಲವಾಗಿದೆ. ಈಗ ನಾನು ಹೇಳಲು ಹೊರಟಿರುವ ವಿಷಯ ಪ್ರಾಚೀನ ಕಾಲ ಹಾಗೂ ಆಧುನಿಕ ಕಾಲ. ಅಂದಿನ ಸಮಾಜ ನಾನು ಹೇಳಿದಂತೆ ಇರಲಿಲ್ಲ. ಆಗ ಒಂದು ಕುಟುಂಬವು ಒಂದು ಸಮಾಜದ ಆಧಾರ ಸ್ತಂಭವಾಗಿತ್ತು. ಈಗಿನ ಕಾಲದಲ್ಲಿ ಕುಟುಂಬವೆಲ್ಲಿದೆ, ಎಲ್ಲವೂ ಚೂರು ಚೂರಾಗಿ ಹೋಗಿವೆ. ಆಗಿನ ಕಾಲದಲ್ಲಿ ಹೀಗಿರಲಿಲ್ಲ. ಯಾಕೆಂದರೆ ಹಿರಿಯರು ಜ್ಞಾನದ ಮೂಲವಾಗಿದ್ದು, ಅವರ ಅನುಭವದ ಮಾತುಗಳು ಪ್ರತಿಯೊಬ್ಬರಿಗೂ ದಾರಿದೀಪವಾಗಿತ್ತು. ಈಗಿನ ಕಾಲದಲ್ಲಿ ಮನೆಯಲ್ಲಿರಬೇಕಾದಂತಹ ಹಿರಿಯರೆಲ್ಲರೂ ಆಶ್ರಮದಲ್ಲಿದ್ದಾರೆ. ಆದರೆ ನಾವು ನಮ್ಮ ಹಿರಿಯರ ಒಂದು ವಿಷಯವನ್ನು ಮೆಚ್ಚಲೇಬೇಕು, ಅದು ಅವರ ಅಡುಗೆ ಪದ್ಧತಿ. ಆಹಾ, ಅದೆಷ್ಟು ರುಚಿ! ಏಕೆಂದರೆ ಅವರು ಪ್ರತಿಯೊಂದು ವಸ್ತುಗಳನ್ನು ತರಕಾರಿಗಳಿಂದ ಹಿಡಿದು ತುಪ್ಪದವರೆಗೂ ಮನೆಯಲ್ಲಿಯೇ ಶುದ್ಧವಾಗಿ ತಯಾರಿಸುತ್ತಿದ್ದರು. ಈಗಿನ ಕಾಲದಲ್ಲಿ ಇದನ್ನೆಲ್ಲ ಮನೆಯಲ್ಲೂ ಹೇಗೂ ತಯಾರಿಸುವುದಿಲ್ಲ. ಆದರೆ ನಾವು ಒಳ್ಳೆಯ ಆಹಾರವನ್ನಾದರೂ ಸೇವಿಸುತ್ತೇವೋ? ಇಲ್ಲವೇ ಇಲ್ಲ. ಹೊರಗಡೆ ಸಿಗುವಂತಹ ಪಿಜ್ಜಾ, ಬರ್ಗರ್, ಕುರುಕುರು ತಿಂಡಿಗಳನ್ನು ತಿಂದು ನಮ್ಮ ಆರೋಗ್ಯಕ್ಕೆ ನಾವೇ ಹಾನಿಯನ್ನು ಉಂಟು ಮಾಡುತ್ತಿದ್ದೇವೆ. ಆಗಿನ ಕಾಲದಲ್ಲಿ ಹೀಗಿರಲಿಲ್ಲ. ಒಳ್ಳೆಯ ಪೌಷ್ಟಿಕಾಂಶದ ಆಹಾರವನ್ನು ಸೇವಿಸುತ್ತಿದ್ದರು ಹಾಗೂ ದೀರ್ಘ ಆಯುಷ್ಯವನ್ನು ಹೊಂದಿದ್ದರು. ಅಷ್ಟೇ ಅಲ್ಲದೆ ದೈಹಿಕವಾಗಿ ಕೂಡ ಅವರು ಗಟ್ಟಿಯಾಗಿದ್ದರು. ಏಕೆಂದರೆ ಅವರು ತಮ್ಮ ತಮ್ಮ ಹೊಲಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದರು ಹಾಗೂ ಎಲ್ಲಿಗಾದರೂ ಹೋಗಬೇಕೆಂದರೆ ತಮ್ಮ ಸ್ವಂತ ಕಾಲುಗಳಲ್ಲೇ ನಡೆದುಕೊಂಡು ಹೋಗುತ್ತಿದ್ದರು. ಈಗಿನ ಕಾಲದಂತೆ ದುಡ್ಡಿನ ಕಾರುಗಳಲ್ಲಿ ಚಲಿಸುತ್ತಿರಲಿಲ್ಲ. ಇನ್ನು ಶಿಕ್ಷಣದ ವಿಷಯಕ್ಕೆ ಬರುವುದಾದರೆ, ಆಗಿನ ಕಾಲದಲ್ಲಿ ಕಡಿಮೆ ಶಾಲೆಗಳಿರಬಹುದು, ಆದರೆ ಮಕ್ಕಳಲ್ಲಿ ಮೌಲ್ಯ ಹೆಚ್ಚಿತ್ತು. ಈಗಿನ ಕಾಲದಲ್ಲಿ ಸಾವಿರಾರು ಸಂಖ್ಯೆಗಳಲ್ಲಿ ಶಾಲೆಯನ್ನು ನೋಡಬಹುದು, ಆದರೆ ಮಕ್ಕಳಲ್ಲಿ ಮೌಲ್ಯವಿಲ್ಲ.
ಏಕೆಂದರೆ ತಂತ್ರಜ್ಞಾನ ಬೆಳೆದು ನಿಂತಿದೆ. ಪ್ರತಿಯೊಂದು ಮನೆಯ ಮಕ್ಕಳಲ್ಲಿ ಮೊಬೈಲ್ ಫೋನ್ಗಳಿವೆ. ಇಂತಹ ಸಂದರ್ಭದಲ್ಲಿ ಯಾರಿಗಾದರೂ ಮೌಲ್ಯವು ದೊರೆಯುತ್ತದೆ. ಆಗಿನ ಕಾಲದಲ್ಲಿ ಹೀಗಿರಲಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಮಗು ಕೂಡ ತಮ್ಮ ಅಜ್ಜ ಅಜ್ಜಿಗೆ ಹೊಲದ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದರು, ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದರು. ಇನ್ನು ಉಳಿದ ಸಮಯಗಳಲ್ಲಿ ಆಟವಾಡುತ್ತಿದ್ದರು. ಯಾವ ಆಟಗಳೆಂದರೆ ಕುಂಟೆಬಿಲ್ಲೆ, ಗಿಲ್ಲಿದಾಂಡ, ಲಗೋರಿ, ಇನ್ನು ಮುಂತಾದ ಆಟಗಳನ್ನು ಆಡುತ್ತಿದ್ದರು. ಆಗಿನ ಕಾಲದಲ್ಲಿ ತುಂಬಾ ಒಳ್ಳೆಯ ಮೌಲ್ಯಗಳನ್ನು ಕೂಡ ಮಕ್ಕಳಿಗೆ ಕಲಿಸಿದ್ದರು. ಹೇಗೆಂದರೆ ಪರಿಸರ ಸಂರಕ್ಷಣೆ. ಆಗಿನ ಕಾಲದ ಜನರು ನಮಗೆ ಒಂದು ಪರಿಸರ ಎನ್ನುವ ಉಡುಗೊರೆಯನ್ನು ನೀಡಿದ್ದಾರೆ. ಅದೇ ಮರ ಗಿಡಗಳು. ನಾವು ಇಂದು ಏನು ಮಾಡುತ್ತಿದ್ದೇವೆ? ಕಾಡುಗಳನ್ನೆಲ್ಲ ಕಡಿದು ನಾಡನ್ನು ಮಾಡುತ್ತಿದ್ದೇವೆ. ಹಾಗಾಗಿ ನಾನು ಹೇಳುವುದೆಂದರೆ ನಾವಿನ್ನು ಪರಿಸರ ಸಂರಕ್ಷಿಸಬೇಕು. ಹಾಗೂ ಅಷ್ಟೇ ಅಲ್ಲದೆ ನಮ್ಮ ಹಿರಿಯರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಮೌಲ್ಯಗಳನ್ನು ಕೂಡ ನಾವು ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಸ್ಮಿತಿ ಶೆಟ್ಟಿ ಅಲ್ಲ, ನಿಮ್ಮ ಪ್ರಕಾರ ಹೇಗನ್ನಿಸ್ತು ನಿಮ್ಮ ಸ್ಪೀಚ್? ನಾನು ಚೆನ್ನಾಗಿ ಹೇಳಿದೆ, ಆದ್ರೆ ಸ್ವಲ್ಪ ಸ್ವಲ್ಪ ತಪ್ಪಾಯ್ತು. ಆದ್ರೂ ಕೂಡ ನನಗೆ ಖುಷಿ ಆಯ್ತು, ಚಂದ ಹೇಳಿದೆ. ಸೊ ನಿಮ್ಮ ಪ್ರಕಾರ ಪ್ರಾಚೀನ ಯುಗ ಒಳ್ಳೆದಾ, ಆಧುನಿಕ ಯುಗ ಒಳ್ಳೆದಾ? ಪ್ರಾಚೀನ ಯುಗ ಸರಿಯಾ? ಸ್ಪೀಚ್ ಅಂತ ನಾವು ಬಂದ ಕೂಡಲೇ ಅಥವಾ ಇಂಥ ಟಾಪಿಕ್ಸ್ ಗಳನ್ನ ತಗೊಂಡಾಗ ನಾವು ಒಂದು ನ್ಯೂಟ್ರಲ್ ಸ್ಟ್ಯಾಂಡ್ಸ್ ಇಟ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಎರಡು ಯುಗದಲ್ಲೂ ಒಳ್ಳೇದಿದೆ ಅಲ್ಲ. ಪ್ರಾಚೀನ ಯುಗದಲ್ಲಿ ಬಹಳಷ್ಟು ಸಮಸ್ಯೆಗಳಿತ್ತು, ಇವತ್ತಿಗೆ ಅದು ಕಮ್ಮಿ ಆಗಿದೆ, ಆ ಸಮಸ್ಯೆಗಳು ಕಮ್ಮಿ ಆಗಿದೆ ಮತ್ತು ಎಷ್ಟೋ ಲೆವೆಲ್ ನಲ್ಲಿ ನಮ್ಮ ಲೈಫ್ ಒಳ್ಳೇದಾಗಿದೆ. ಸ್ವಲ್ಪ ಒಂದು 60 ವರ್ಷದ ಹಿಂದೆ ನಮ್ಮ ದೇಶದ ಎವರೇಜ್ ಲೈಫ್ ಸ್ಪ್ಯಾನ್ ಇದ್ದದ್ದು 40 ವರ್ಷ. ಈಗ 60-68 ವರ್ಷ ನಾವು ಬದುಕ್ತಿದ್ದೇವೆ. ಅದೆಲ್ಲವೂ ಕೂಡ ಒಂದು ರೀತಿ ಒಳ್ಳೇದಾಗಿದೆ ಅಲ್ವಾ? ಸೊ ಎಲ್ಲದೂ ಕೂಡ ಆಧುನಿಕತೆಯನ್ನು ವಿರೋಧ ಮಾಡ್ತಾ ಹೋದ್ರೆ ಅದು ಒಂದು ಸೈಡೆಡ್ ಆಗ್ತದೆ ಸ್ಪೀಚ್. ಸೊ ನೆಕ್ಸ್ಟ್ ಟೈಮ್ ಕಂಟೆಂಟ್ ತಗೊಳ್ಳುವಾಗ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ತಗೊಳ್ಳಿ. ಎರಡು ಸೈಡ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡೋದನ್ನು ಒಂದು ನೋಡಿ. ಇನ್ನೊಂದು, ನೀವು ಡ್ಯಾನ್ಸಿಂಗ್ ಅಲ್ಲಿ ಇಂಟ್ರೆಸ್ಟ್ ಉಂಟಾ ನಿಮ್ಗೆ? ಸ್ಪೀಚ್ ಅಲ್ಲಿ ಮಾಡಬೇಡಿ ಆಯ್ತಾ? ಸ್ಪೀಚ್ ಅಲ್ಲಿ ಸ್ಪೀಚ್ ಮಾಡಿ, ಡ್ಯಾನ್ಸ್ ಬೇಡ. ಓಕೆ, ಸ್ವಲ್ಪ ಡ್ಯಾನ್ಸ್ ದ ಮೂವ್ಮೆಂಟ್, ಬಾಡಿ ತುಂಬಾ ಮೂವ್ಮೆಂಟ್ ಆಗೋದು, ಕುತ್ತಿಗೆ ಹೀಗೆ 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 ಹಂದಾಡೋದು, ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ಇನ್ನು ಹೆಚ್ಚು ಅಪ್ರೋಚಬಲ್ ಆಗ್ತದೆ. ಓಕೆ, ಥ್ಯಾಂಕ್ ಯು. ಕರಾಟೆಯಲ್ಲಿ ಕೂಡ ಇದ್ದೀರಲ್ಲ, ಸ್ವಲ್ಪ ದೂರದಲ್ಲಿ ನಿಲ್ತೇನೆ ನಾನು ಸ್ವಲ್ಪ. ನಿಮ್ಮ ಸ್ಪೀಚ್ ಹೇಗಿತ್ತು ಅಂದರೆ, ಅದು ಯಾಕೆ ಈ ಈ ಈ ಎಳೆಯುವುದು? ನಿಮ್ಮ ವಾಯ್ಸ್ ವೇರಿಯೇಷನ್ ಬೇಕು. ಆದರೆ ಯಾವುದನ್ನು ಹಿಡಿತಾರೆ, ಇದೇ ಸ್ಪೀಚನ್ನು ಶಾಲೆಯಲ್ಲಿ ಮಾಡಿದ್ರುಂಟಲ್ಲ ಹುಡುಗರು, ಅದೇ ಶಬ್ದವನ್ನು ಇಟ್ಕೊಂಡು ನಿಮಗೆ ತಮಾಷೆ ಮಾಡ್ತಾರೆ. ಅರ್ಥ ಆಯ್ತು ನಾನು ಏನು ಹೇಳೋದು? ಓಕೆ, ವಂಡರ್ಫುಲ್ ಸ್ಪೀಚ್. ಕಾನ್ಫಿಡೆನ್ಸ್ ಒಳ್ಳೆದಿತ್ತು, ಎಲ್ಲಿ ತಪ್ಪಿತ್ತು ತಪ್ಪುತ್ತದೆ ಅಂತ ಹೇಳಿ ಗೊತ್ತಿರುವಾಗ ಅದನ್ನು ಅಲ್ಲಿ ನುಂಗಿ ಮುಂದಕ್ಕೆ ವಿಷಯಕ್ಕೆಲ್ಲ ಬಂದು ವೆರಿ ಕಾನ್ಫಿಡೆಂಟ್. ಆದರೆ ಆ ಟೋನ್ ಉಂಟಲ್ಲ ಎಳೆಯುವುದು, ಅದು ಮಾಡ್ಲಿಕ್ಕೆ ಹೋಗ್ಬೇಡ. ಸಣ್ಣ ಮಕ್ಕಳು ನೋಡಿ, ಗುಡ್ ಮಾರ್ನಿಂಗ್ ಸರ್ ಅಲ್ವಾ, ಅದು ನೀವು 9th ಬರುವಾಗ ಗುಡ್ ಮಾರ್ನಿಂಗ್ ಮಾಡಲ್ಲ, ಬತ್ತೆಂಬಿ ಹಿಂಗೆ ನಿಲ್ಲುದು, ಹಾಗೆ ಅಲ್ವಾ? ನೋಡಿ, ಸತ್ಯ ಹೇಳುವಾಗ ನಗಲಿಕ್ಕೆ ಬರುತ್ತೆ. ಸೊ ಯು ಆರ್ ಡನ್ ವೆಲ್. ಸೊ ನಿಮ್ಮನ್ನು ವೇಟಿಂಗ್ನಲ್ಲಿ ಇಡ್ತೇವೆ. ಓಕೆ, ಥ್ಯಾಂಕ್ ಯು. ಸರ್ವರಿಗೂ ನಮಸ್ಕಾರ. ನಾನು ಇಂದು ನಿಮ್ಮ ಮುಂದೆ ಸೈನಿಕರು ನಮ್ಮ ದೇಶದ ಆಸ್ತಿ ಎಂಬ ಮಹತ್ವಪೂರ್ಣ ವಿಷಯದ ಕುರಿತಾಗಿ ಮಾತನಾಡಲು ಬಯಸುತ್ತೇನೆ. ಸೈನಿಕರು ಎಂದರೆ ನಮ್ಮ ದೇಶದ ರಕ್ಷಕರು. ಅವರು ನಮ್ಮ ದೇಶದ ಗಡಿಯಲ್ಲಿ ನಿಂತು ನಮ್ಮ ದೇಶವನ್ನು ಶತ್ರುಗಳಿಂದ ಕಾಪಾಡುತ್ತಾರೆ. ಅವರು ಗಡಿಯಲ್ಲಿ ಬರುವಂತಹ ಕಷ್ಟಗಳನ್ನು ಸಹಿಸುತ್ತಾ ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡುತ್ತಾ ದೇಶದ ಜನತೆಗೆ ಶಾಂತಿ, ಸುರಕ್ಷತೆ ಹಾಗೂ ಭದ್ರತೆಯನ್ನು ಒದಗಿಸುತ್ತಾರೆ. ನಾವು ದಿನಾಲು ಶಾಲೆಗೆ ಹೋಗುವುದು, ಮರಳಿ ಮನೆಗೆ ಬರುವುದು ಮತ್ತು ಬಹಳ ಸಂಭ್ರಮದಿಂದ ಹಬ್ಬಗಳನ್ನು ಆಚರಿಸುವುದಕ್ಕೆ ಕಾರಣವೇನೆಂದರೆ ಅದು ಸೈನಿಕರ ತ್ಯಾಗ. ಅವರು ಗಡಿಯಲ್ಲಿ ಬರುವಂತಹ ಎಲ್ಲ ಅಪಾಯಗಳನ್ನು ಎದುರಿಸುತ್ತಾ ನಮಗೆ ಸುರಕ್ಷತೆಯನ್ನು ಒದಗಿಸುತ್ತಾರೆ. ಸೈನಿಕರು ಬರೀ ಯುದ್ಧದಲ್ಲಿ ಮಾತ್ರವಲ್ಲದೆ ಪ್ರಕೃತಿ ವಿಕೋಪಗಳು ಬಂದಾಗ ಕೂಡ ಜನರಿಗೆ ನೆರವಾಗುತ್ತಾರೆ. ಭೂಕಂಪ, ಪ್ರವಾಹ ಮತ್ತು ಬೆಂಕಿ ಇಂತಹ ಯಾವುದೇ ಸಮಸ್ಯೆಗಳು ಎದುರಾದರೂ ಕೂಡ ಜನರ ರಕ್ಷಣೆಗೆ ಸೈನಿಕರು ಎದುರು ನಿಲ್ಲುತ್ತಾರೆ. ಅವರ ಧೈರ್ಯ, ಶೌರ್ಯ ಮತ್ತು ದೇಶ ಪ್ರೇಮ ನಮಗೆ ಪಾಠವಾಗಬೇಕು. ಸೈನಿಕನು ಒಬ್ಬ ತಾಯಿಯ ಮಗ, ತಂದೆಯ ಹೆಮ್ಮೆ ಮತ್ತು ಇಡೀ ಕುಟುಂಬಕ್ಕೆ ಆಸರೆ. ಆದರೆ ಅವನು ದೇಶಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಜೀವ ಹೋರಾಟವನ್ನು ನಡೆಸುತ್ತಾನೆ. ಇವನು ಬರೀ ದೇಶಕ್ಕಾಗಿ ಹೋರಾಡುತ್ತಾನೆ. ಇಂಥವರು ನಮ್ಮ ದೇಶದ ನಿಜವಾದ ಆಸ್ತಿ. ಹಣ, ಘನತೆ, ವಾಹನಗಳು, ಕಟ್ಟಡಗಳು ಇವೆಲ್ಲವೂ ನಮ್ಮ ಆಸ್ತಿಯಾಗಿರಬಹುದು. ಆದರೆ ಇಂಥ ದೇಶಭಕ್ತಿಯುಳ್ಳವರು ನಮ್ಮ ದೇಶದ ನಿಜವಾದ ಆಸ್ತಿ. ಅವರು ನಮ್ಮ ಗೌರವ, ಶಕ್ತಿ ಮತ್ತು
ಶೌರ್ಯದ ಸ್ತಂಭಗಳಾಗಿ ನಿಲ್ಲುತ್ತಾರೆ. ಅವರ ತ್ಯಾಗಕ್ಕೆ ನಿಜವಾದ ಅರ್ಥ ಕೊಡಬೇಕೆಂದರೆ ಸಾಮಾನ್ಯ ನಾಗರಿಕರಾದ ನಾವು ಸರಿಯಾದ ನಾಯಕರಾಗಿ ಅವರಿಗೆ ಗೌರವವನ್ನು ಸಲ್ಲಿಸಬಹುದು. ಸಾಮಾನ್ಯ ನಾಗರಿಕರಾಗಿ ನಾವು ಅವರ ತ್ಯಾಗವನ್ನು ಅರ್ಥ ಮಾಡಿಕೊಂಡು ನಾವು ಒಬ್ಬ ಒಳ್ಳೆಯ ನಾಗರಿಕರಾಗಿ ಬಾಳಬೇಕು. ಆದರೆ ಕೆಲವೊಮ್ಮೆ ನಾವು ಅವರ ತ್ಯಾಗವನ್ನು ಮರೆತು, ತ್ಯಾಗ, ಶ್ರಮ ಮತ್ತು ಅವರ ಮಹತ್ವವನ್ನು ಮರೆತು ಬಿಡುತ್ತೇವೆ. ಟಿವಿಯಲ್ಲಿ ಯುದ್ಧದ ವಿಷಯ ಬಂದಾಗ ಮಾತ್ರ ನಮಗೆ ಅವರು ನೆನಪಾಗುತ್ತಾರೆ. ಅದು ತಪ್ಪು. ಸೈನಿಕರು ದಿನನಿತ್ಯವೂ ನಮ್ಮ ದೇಶದ ಗಡಿಯಲ್ಲಿ ನಿಂತು ನಮ್ಮ ಪ್ರಾಣವನ್ನು ಕಾಪಾಡುತ್ತಾರೆ. ಹಾಗಾಗಿ ಅವರಿಗೆ ಧನ್ಯವಾದ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸಾಮಾನ್ಯ ನಾಗರಿಕರಾಗಿ ನಾವು ಅವರಿಗೆ ಗೌರವ ಕೊಡಬೇಕಾದರೆ ಏನು ಮಾಡಬಹುದು ಎಂದರೆ, ನಾವು ಅವರ ಶ್ರಮವನ್ನು ಎಂದಿಗೂ ಮರೆಯಬಾರದು. ಶಿಸ್ತಿನಿಂದ ಜೀವನವನ್ನು ನಡೆಸಬೇಕು ಮತ್ತು ದೇಶದ ಕಾನೂನುಗಳನ್ನು ಪಾಲಿಸಬೇಕು. ಹಾಗೂ ನಾವು ಒಬ್ಬ ಒಳ್ಳೆಯ ನಾಗರಿಕರಾಗಿ ಜೀವನವನ್ನು ನಡೆಸಬೇಕು. ಮಕ್ಕಳಾಗಿ ನಾವು ಸೈನಿಕರ ಬಗ್ಗೆ ಕಲಿತು ಅವರ ದೇಶ ಪ್ರೇಮವನ್ನು ನಮ್ಮಲ್ಲಿಯೂ ಕೂಡ ಅಳವಡಿಸಬೇಕು. ಬರುವ ಕಾಲದಲ್ಲಿ ನಾವು ಸೈನಿಕರಾಗಬೇಕೆಂಬ ಕನಸನ್ನು ಕಾಣಬೇಕು. ಇದರಿಂದ ನಮ್ಮ ದೇಶವು ಅಭಿವೃದ್ಧಿ ಹೊಂದುತ್ತದೆ. ಸೈನಿಕನ ಸೇವೆಗೆ ಧನ್ಯವಾದ ಹೇಳೋಣ. ಸೈನಿಕನ ಶ್ರಮಕ್ಕೆ ವಂದನೆ ಸಲ್ಲಿಸೋಣ ಹಾಗೂ ನಾವು ಒಬ್ಬ ಒಳ್ಳೆಯ ನಾಗರಿಕರಾಗಿ ಜೀವನವನ್ನು ನಡೆಸೋಣ. ಅವರಿಗೆ ವಂದನೆ, ಅವರಿಗೆ ಧನ್ಯವಾದ ಹಾಗೂ ಅವರಿಗೆ ನಾವು ಸದಾ ಚಿರಋಣಿ. ಅವರಿಗೆ ಹೃದಯಪೂರ್ವಕ ಜೈ ಹಿಂದ್. ಧನ್ಯವಾದಗಳು. ಹಲೋ ಶ್ರೋತಾ. ಹಲೋ. ನೀವು ಸ್ಪೆಲ್ ಬಿಗೆ ಹೋಗಿದ್ದೀರಲ್ಲ, ಸೊ ನಾನು ಕೆಲವು ಸ್ಪೆಲ್ಲಿಂಗ್ಸ್ ಹೇಳ್ತೇನೆ, ಅದನ್ನು ಹೇಳ್ತೀರಾ? ಸೊ ಫಸ್ಟ್ ಸ್ಪೆಲ್ಲಿಂಗ್ ಜಜಸ್. JUDGES. ಐ ಕಾಂಟ್ಯಾಕ್ಟ್. EYECONTACT. ಸ್ಲೋ ಟಾಕಿಂಗ್. SLOTALKING. ಸೊ ಈ ಮೂರು ವರ್ಡ್ ಅಲ್ಲಿ ಎಂತ ಸಿಕ್ಕಿದೆ ನಿಮಗೆ? ನಾನು ಜಡ್ಜಸ್ ಜೊತೆ ಐ ಕಾಂಟ್ಯಾಕ್ಟ್ ಮಾಡಿಕೊಂಡು ಸ್ಲೋ ಆಗಿ ಮಾತಾಡ್ಬೇಕು ಅಲ್ವಾ? ಮೂರು ಮಿಸ್ ಇತ್ತಲ್ಲ. ನೀವು ಎಲ್ಲಿ ನೋಡ್ತಿದ್ರಿ? ಕ್ಯಾಮರಾ ಮತ್ತೆ ಕೆಳಗೆ. ಕ್ಯಾಮರಾ ನೋಡ್ತಿರಲ್ಲ? ಕ್ಯಾಮರಾ ನೋಡ್ಬೇಕಂತ ಯಾರು ಹೇಳಿದ್ರು? ಜನ ಯಾರು ಕರೆತನ್ನಿ ಇಲ್ಲಿ? ಕ್ಯಾಮರಾ ನೋಡ್ಬೇಕಂತ ಹೇಳಿದವರು ಯಾರು? ನೋಡ್ತಿದ್ರಿ ಇವರ? ಆದಿಯವರ? ಪ್ರಗತಿಯವರ? ಪ್ರವೀಣ್ರವರ? ಇಲ್ಲ ಅಲ್ಲ, ನೀವು ಅವರನ್ನು ನೋಡ್ತಿರ್ಲಿಲ್ಲ. ಬೇಕಾದ್ರೆ ರಿವೈಂಡ್ ಮಾಡಿ ತೋರಿಸುವನ? ನೀವು ನೋಡಿದ್ದು ಸ್ಪೀಕರ್. ತಪ್ಪಿದಾಗ ನಮ್ಮನ್ನು ಮತ್ತೆ ಪುನಃ ಅದು. ಓಕೆ, ನಿಮ್ಮ ಸೈನಿಕರ ಬಗ್ಗೆ ಹೇಳಿದ್ರಿ. ಡು ಯು ವಾಂಟ್ ಟು ಜಾಯಿನ್ ಎನಿ ಡಿಫೆನ್ಸ್ ಫೋರ್ಸ್, ಆರ್ಮಿ, ನೇವಿ ಆರ್ ಏರ್ ಫೋರ್ಸ್? ಅಂದರೆ ನನಗೆ ಒಂದು ಏಮ್ ಇದೆ, ಅಂದರೆ ನೇವಿ ಫೋರ್ಸಲ್ಲಿ ಒಂದು ಹೋಗ್ಬೇಕಂತ ಏಮ್ ಇದೆ. ಬಟ್ ಪ್ಯಾರೆಂಟ್ಸ್ ಅಷ್ಟು ನನಗೆ ಒಪ್ತಿಲ್ಲ. ಸೊ ಡಾಕ್ಟರ್ ಆಗಬೇಕನ್ನೋ ಕನಸು ಕಟ್ಕೊಂಡಿದ್ದೀನಿ. ಡಾಕ್ಟರ್ ಆಗಿಯೂ ಆರ್ಮ್ಡ್ ಫೋರ್ಸ್ಗೆ ಹೋಗ್ಲಿಕ್ಕೆ ಆಗ್ತದೆ? ಹೌದು, ಅದು ನನ್ನ ಪ್ಯಾರೆಂಟ್ಸ್ ಬಿಟ್ಟರೆ ನಾನು ಆಬ್ವಿಯಸ್ಲಿ ಐ ವಿಲ್ ಡೂ ದಟ್. ಯು ಗೋ ಫಾರ್ ದಟ್. ಯಸ್. PUCಯಲ್ಲಿ ಸೈನ್ಸ್ ತಗೊಳ್ಳಿ, NCC ತಗೊಳ್ಳಿ, ಸ್ಕೌಟ್ಸ್ ಗೈಡ್ಸ್ ಏನಾದರೂ ಇದ್ದೀರಾ? ಸ್ಕೌಟ್ಸ್ ಗೈಡ್ಸ್ ಇಲ್ಲ. ಇದು ಇದ್ದರೆ ನಿಮಗೆ ಹೈಟ್ ಇದೆ, ಒಳ್ಳೆಯ ಇದು ಇದೆ, ಪೊಟೆನ್ಷಿಯಲಿಟಿ ಇದೆ. ಫಿಸಿಕಲ್ನಲ್ಲಿ ಹೇಗೂ ಪಾಸ್ ಆಗ್ತೀರಿ ನೀವು, ಅದರಲ್ಲಿ ಮ್ಯಾಚ್ನಲ್ಲಿ ಅದರಲ್ಲಿ ಇದ್ದೀರಿ. ಸ್ವಲ್ಪ ನಿಮ್ಮ ಇದು ಟೆಸ್ಟ್ ಇರಬಹುದು, ಕಣ್ಣು ಕಿವಿ ಎಲ್ಲ ಟೆಸ್ಟ್ ಮಾಡ್ತಾರೆ ಅವರು, ಹಲ್ಲು, ಎವ್ರಿಥಿಂಗ್. ಸೊ ಹೈಯರ್ ರ್ಯಾಂಕಿಂಗ್ಸ್ಗೆ ನೀವು ಹೋಗ್ಬೋದು. ಓಕೆ, ಅದರಲ್ಲಿ ಕೂಡ ಭಾಷಣ ಮಾಡಲಿಕ್ಕೆ ಆಗುತ್ತೆ ಆ ಪೋಸ್ಟ್ಗೆ ಹೋಗಿದ್ರೆ. ಮಿಲಿಟ್ರಿ ಅಂದರೆ ನಮ್ಮ ಪೇರೆಂಟ್ಸ್ನ ತಲೆಯಲ್ಲಿದೆ ರೆಡಿ ವಿತ್ ಬೆಡಿ ಅಂತ. ರೆಡಿ ವಿತ್ ಬೆಡಿ, ರೆಡಿ ವಿತ್ ಪೆನ್ ಅಂತ ಎಲ್ಲ ಆಗೋದಿಲ್ಲ, ರೆಡಿ ವಿತ್ ಗನ್. ನಮ್ಮನ್ನು ಎಲ್ಲಿ ಬಾರ್ಡರ್ಗೆ ಕಳಿಸೋದಿಲ್ಲ. ಸೊ ಯು ಕ್ಯಾನ್ ಗೋ ಫಾರ್ ದ್ಯಾಟ್ ಲೆವೆಲ್. ಇನ್ ದ ಸ್ಪೀಚ್ ವಾಪಸ್ ಬರುವುದಾದರೆ ಸರ್ ಹೇಳ್ತಾರೆ. ಎಸ್, ನಿಮ್ಮನ್ನು ವೇಟಿಂಗ್ ಲಿಸ್ಟ್ನಲ್ಲಿ ಆಗಿದೆ, ಗಡಿಬಿಡಿ ಮಾಡಿಬಿಡಿ ನೀವು. ಓಕೆ ಓಕೆ, ಥ್ಯಾಂಕ್ ಯು. ವಾವ್, ನಮ್ಮ ಇಂದಿನ ಸಂಚಿಕೆಯಲ್ಲಿ ಅದ್ಭುತ ಮಾತಿನ ಹೋರಾಟ. ಪ್ರತಿಯೊಬ್ಬ ಸ್ಪರ್ಧಿಯ ಮಾತಿನ ಚತುರಗಾರಿಕೆಯಿಂದ ನೇರವಾಗಿ ಆಯ್ಕೆಯಾದ ಸ್ಪರ್ಧಿಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.